ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಂಬಂತ ಏನಾಗ್ತದ ಏನು ಸುದ್ದಿ ಅಂತ ನೋಡೋಣ. ಮತ್ತು ಈಗ ನಂಗೆ ಸ್ವಲ್ಪ ಆರಾಮದ ರೀ, ಯಾಕಂದ್ರೆ 2 ದಿನದ ಗೋಲಿ ಕೊಟ್ಟಿದ್ದಾರೆ ಡಾಕ್ಟರ್. ಸೊ ಅದೇ ತಿಲ್ಲತ್ತದೆ, ಗೋಲಿ ಕಲಾಸ್ ಆಗ್ಯಾವ ನೈಟೇ. ಬರ್ರಿ ಇವತ್ತು ಏನೇನಾಗ್ತದ ಅಂತ ಕಿಸಿಂದ ನೋಡಮ್ಮಂತ. ಇಲ್ಲಿ ನೋಡ್ರಿ, ಈಗ ನಮ್ಮ ಮನದವ್ರಿಗೆ ಮನ್ಕೊಂಡವ್ರು ನೋಡ್ರಿ. ಅವ್ರ ಪಪ್ಪ ಹೋಗ್ಬೇಕು ಏನಂದ್ರೆ ಬಂದು ಕಿಸಿಂದ ತಾಯಿಗೆ ಮಕ್ಕೊಂಡ್ಬಿಟ್ಟನು. ಯಾಕಂದ್ರೆ ನಾನು ಮಕ್ಕೊಂಡಿದ್ದೆಲ್ಲ ಸಂತೋಷ್ ಅವ್ರು ಅವನಿಗೆ ಎಬ್ಬಸ್ ಕಿಸಿಂದ ಕೊಂಡೆ ಹೇಕೊಂಬ ಅಂತಂದ್ರೆ ಸಂತೋಷ್ ಅವ್ರಿಗೆ ಜಲ್ದಿ ಹೋಗಿತ್ತು, ಆಫೀಸ್ನಾಗ ಮೀಟಿಂಗ್ ಅದ ಅಂತ. ನೀ ಎಲ್ಲಿ ಹೇಳ್ತು ಹುಡುಗ ಪಾರಿಗೆ ಎಬ್ಬಸ್ತೀನಿ ನಾನು, ಮತ್ತು ಅವನಿಗೆ ಎಬ್ಬಸಿ ಕೊಂಡಿ ಹಾಗೆ ನಿಮ್ಮ ಹ್ಯಾಂಗೆ ಬಾತ್ರೂಮ್ಗೆ ಎದ್ದಿನ ನಮ್ಮಣ್ಣ. ಸೊ ಈಗ ಇಬ್ಬರು ಅಣ್ಣದವ್ರಿಗೆ ನಾ ಮನ್ಕೊಂಡ ನೋಡ್ರಿ. ಈಗ ನಾ ಏನು ಮಾಡಿನ ಅಂದ್ರೆ ಈಗ ಬಡ ಈಗ ನೀರು ಬಂದವಲ್ರಿ, 7 ಗಂಟೆಗೆ ನೀರು ಬರ್ತಾವೆ. ಫುಲ್ಲ ಈಗ ಕೂಲರ್ ತುಂಬ್ಕೊಂಡ್ಬಿಟ್ಟಿನಿ ನೋಡ್ರಿ. ಈಗ ಕೂಲರ್ ಫುಲ್ ತುಂಬ್ಕೊಂಡ್ಬಿಟ್ಟಿನಿ. ಮತ್ತಂದ್ರೆ ಕುಡ್ಲಿಕ್ಕೂ ಎಲ್ಲ ರಾತ್ರಿ 2 ಬಾಟಲ್ 3 ಬಾಟಲ್ ತುಂಬಿಕೆಸಿಂದ್ರೆ ಫ್ರಿಜ್ನಾಗ ಇಟ್ಬಿಟ್ಟಿದೆ. ಈಗ 1-2 ಬಾಟಲ್ ಈಗ ತಣ್ಣಗೆ ಹಾಲಕತ್ತಾವ ನೋಡ್ರಿ ಫ್ರಿಜ್ನಾಗ. ಈಗ 1-2 ಬಾಟಲ್ ತಣ್ಣಗೆ ಹಾಲಕ್ಕೆ ಹೋಗ್ತೀರಂತೂ ಸಾರದು ಇಟ್ಬಿಟ್ಟಿನಿ. ಇನ್ನು ಜಾಸ್ತಿ ಫ್ರಿಜ್ನಾಗ ಇಟ್ಟಿಲ್ಲ ನೋಡಮ್ಮ. ಇವತ್ತು ತೊಳಿತೀನಿ ರೀ ಇದಕ್ಕೆ ಇವತ್ತು. ಮತ್ತೇನಂತಂದ್ರೆ ನೋಡ್ರಿ, ಎಷ್ಟು ತುಂಬ್ಕೊಂಡ್ಬಿಟ್ಟಿನಿ, ಕಿವನು ತುಂಬ್ಕೊಂಡ್ಬಿಟ್ಟಿನಿ ನೋಡ್ರಿ. ಗಡಿಗೆ ಐತು ಪ್ಲಸ್ ಜಗ್ ಐತಿ, ಇದನ್ನು ತುಂಬ್ಕೊಂಡ್ಬಿಟ್ಟಿನಿ, ಇದನ್ನು ಒಂದು ತುಂಬ್ಕೊಂಡ್ಬಿಟ್ಟಿನಿ ನೋಡ್ರಿ ಆ ನೀರು. ಮತ್ತು ಇವು ಇನ್ನೂ ಇಲ್ಲಿ 6 ಬಾಟಲ್ ಅವ. ಇವು 6 ಬಾಟಲ್ ಈಗ ಬಡ ತುಂಬ್ಕೊಂಡ್ಬಿಡ್ತೀನಿ ಈಗ. ಮತ್ತು ಇವತ್ತು ಕೆಲಸದವ್ರು ಬರ್ತಾರೆ, ಇದು ಕೆಲಸ ಮಾಡೋಕೆ ಬರ್ತಾರೆ ಇವತ್ತು. ಅದಕ್ಕೆ ಫಟಾಫಟ್ ನನ್ನ ಕೈ ನಿಂತು ಎಷ್ಟು ಕೆಲಸ ಆಗ್ತದೆ ಅಷ್ಟು ಕೆಲಸನ ಮಾಡ್ಕೊಂಡು ಮುಗಿಸ್ಕೊಂಡು ಕುಂತಂದ್ರೆ ನಾನು ಫ್ರೀ ಆಗಿಬಿಡ್ತೀನಿ ರೀ. ಹೌದಿಲ್ಲ ನೋಡಮ್ರಿ. ಇವತ್ತು ಮತ್ತಿನ ಯಾವ ಕೆಲಸ ಮಾಡ್ಬೇಕನ್ನೋ. ಇವು ನಾವು ಬ್ಯಾಗ್ಗಳು ತೊಗೊಂಬರ್ಬೇಕು, ದೊಡ್ಡ ಬ್ಯಾಗ್ ತರಬೇಕು, ಯಾಕಂದ್ರೆ ಎಲ್ಲ ಸಾಮಾನು ತುಂಬಿಡ್ಲಕ್ಕ. ನೋಡಮ್ರಿ ನಾ ಯಾವಾಗ ಹೋಗ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಫಸ್ಟ್ ಅದು ಕಿಚನ್ ಕೆಲಸ ಮಾಡಿಸ್ಕೊತೀನಿ. ಹೌದಿಲ್ಲ, ಕಿಚನ್ ಭಾಳ ಸಹ ಅನ್ನಿಸ್ಲಕತ್ತದ. ಅದ್ರಾಗ ಸಾಮಾನು ಇಡ್ಲಕ್ಕೂ ನಾನು ಒಲ್ಲ ಅನ್ನಿಸ್ಲಕತ್ತದ. ಎಲ್ಲ ಸಾಮಾನುಗಳು ಮಣ್ಣು ಆಗ್ಲಕತ್ತವ್ರೆಲ್ಲ. ಸೊ ಅದು ಬಂದಿದ್ದು ಮಾಡೋಗ್ಲಿ ಈಗ ಪಟ ಇನ್ನೂ ಒಂದು ಎಷ್ಟು ನಿಮಿಷ ಹೋದವ ನೀರು ಹೊರ್ಲಕ್ಕ. ಇನ್ನು ಈ 7:30 ಆಗ್ಲತ್ತದ. ಇನ್ನೊಂದು ಅರ್ಧ ಗಂಟೆ ಅದ. ಬಡ ಅದು ಎಷ್ಟು ಆಗ್ತದೆ ಅಷ್ಟು ಎಲ್ಲ ತುಂಬ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ಬಿಡ್ತೀನಿ ಅವ್ರು. ಸುಮ್ಮನೆ ನೀರಿನ ಮತ್ತು ಪ್ರಾಬ್ಲಮ್ ಆಗಬಾರ್ದಲ್ರಿ. ಸೊ ಅದಕ್ಕೋಸ್ಕರ ಸಣ್ಣ ಮಕ್ಕಳ ಮನೆ ನೀರಂತೂ ಬೇಕೇ ಬೇಕು. ಬಡ ಈಗ ಕೆಲಸ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ. ಅಗರ್ಸ್ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಯಾಕಂದ್ರೆ ನಿಮ್ದೊಂದು ಲೈಕ್ ನಿಂತ ಒಂದು ಶೇರ್ ನಿಂತು ನೋಡಿರಿ. ಒಬ್ರಿಗೆ ಒಳ್ಳೇದಾಗ್ತದಂದ್ರೆ ಮಾಡ್ಬೋದು. ಹೌದಿಲ್ಲ, ಕೆಟ್ಟದಾಗ್ತದಂದ್ರೆ ಮಾಡಬೇಡ್ರಿ, ಒಳ್ಳೇದಾಗ್ತದೆ ಅಂತಂದ್ರೆ ಬಿಲ್ಕುಲ್ ಮಾಡಿ. ಇಷ್ಟ ಆಯ್ತಂದ್ರೆ ಅಷ್ಟೇ ಮಾಡಿ, ಕಷ್ಟ ಆಯ್ತಂದ್ರೆ ಪ್ಲೀಸ್ ಯಾರೂ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡ, ನೋಡ್ಲಿಕ್ಕೆ ಹೋಗ್ಬೇಡ, ಸೀದಾ ಮ್ಯಾಕ್ಸ್ ಅರ್ಸಿಡ್ರಿ ಅಂತ ಹೇಳ್ತೀನಿ. ಬರ್ತೀನಿ ಬ್ಲಾಗ ಹೆಂಗಾಗ್ತದೆ ಏನು ಅಂತೇಸಂದ್ರೆ ಸ್ಟಾರ್ಟ್ ಮಾಡೇ ಬಿಡಮ್ಮಂತ. ಚಹಾ ಮಾಡ್ಬೇಕಂದ್ಕಿಸಂದ್ರೆ ಈಗ ಮಿಕ್ಕು ಹೋಗ್ಕೆಸಂದ್ರೆ ರಸ್ ತೊಗೊಂಬಂದ. ಚಹಾ ಮಾಡ್ಬೇಕಂದ್ರೆ ನೋಡ್ರಿ, ಈಗ ಹಾಲು ಒಡ್ದೋಗ್ಬಿಟ್ಟ ಪೂರಾನೇ. ಗರಂ ಮಾಡಿಟ್ಟದ ಹಾಲು ಹೊಡ್ದಾಗ ಅದಕ್ಕೆ ಮತ್ತೆ ಸ್ವಲ್ಪ ಕರಿ ಚಹಾ ಮಾಡ್ಲಕತ್ತೀನಿ. ಮತ್ತೆ ಅಲ್ಲಿ ಪಾರ್ಗಳಿಗೆ ಬಿಸಿಲಾಗ ಕಳಿಸ್ಲಿತ್ತಳಗಂತಿಗೆಸಿನ. ಇನ್ನು ಸ್ವಲ್ಪ ಅನ್ನದ ಸಾರದ ಅದಕ್ಕೆ ಗರಂ ಮಾಡಿಬಿಡ್ತೀನಿ. ಶಾವ್ಗೆ ಇಲ್ದ ಶೀರಾ ಮಾಡಲಕತ್ತಾನ, ಅದೇ ಮಾಡ್ಕೆಸಂದ್ರೆ ಬಿಟ್ಬಿಡ್ತೀನಿ ನೋಡಿ. ಹಾಗಲ್ಕಾಯಿ ಪೂರಾನೇ ಫ್ರೈ ಆಗಿಬಿಟ್ಟಾವ ನೋಡ್ರಿ. ಈಗ ನೀರಾಗ ಅಂತ ನೋಡಿ ಎಣ್ಣೆ ಫ್ರೈ ಮಾಡ್ದೇವಲ್ರಿ, ಇದು ಆಗ್ಬಿಡ್ತಾವ್ರಿ, ಚಿಪ್ಸ್ ಆಗ್ಬಿಡ್ತಾವ ನೋಡ್ರಿ ಇವು. ಈಗ ಅವ್ರಿಗೆ ಚಾದು ಕೊಡ್ತೀನಿ ಅನ್ಕತ್ತಾನ. ಇಷ್ಟು ಈಗ ಹಾಸಿಗೆ ಮಾಡಿ ಚಿಟ್ಟಿವ್ ನೋಡ್ರಿ. ಅವ್ರು ಕೆಲಸದವ್ರು ಬರ್ತೀನಿ ಅಲ್ಲತ್ತಾರ. ಇನ್ನು ಯಾವಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳು. ಈಗ ನಾವು ಏನ್ ಮಾಡ್ತೀವಿ ಏನಿಲ್ಲ ನೋಡ್ಬೇಕು. ನಂದು ಈಗ ಬಟ್ಟೆದು ಒಗ್ಯದಾಗ್ಯದ. ಅಣ್ಣ ಬಾತ್ರೂಮ್ಗೆ ಹೋಗ್ಯಾನ, ಅಲ್ಲೇ ಒಳಗೆ ಬಾತ್ರೂಮ್ದಾಗೆ ಬಟ್ಟೆ. ನೋಡ್ರಿ, ಈಗ ಹಾಲು ಹೊಡ್ದೀವಿ ಒಂದು ಕೆಸ. ಈಗ ಕರಿ ಚಾನೆ ಮಾಡಿದ್ರೆ ಮತ್ತೆ ಇವ್ರಿಗೆ ಬಿಸಿಲಾಗ ತಳಕ ಕಳಿಸ್ಬೇಕಂತ ಟೈಮ್ ಒಂದು 11 ಆಗ್ಯದ. ಈಗ ನಾನು ಮಾಡೀನಿ ಚಹಾ ಮಾಡೀನಿ. ಈಗ ರಸ ಇವ್ರಿಗೆ ಕೊಡ್ಲಕತ್ತೀನಿ ನೋಡ್ರಿ. ಈಗ ಓಣ ತಿನ್ರಿ, ಫಸ್ಟ್ ತಿನ್ರಿ ಇಬ್ರು ಪಟ. ಈಗ ನೋಡ್ರಿ, ಇಬ್ರು ಅಣ್ಣದವ್ರೀಗ ಹೋಮ್ವರ್ಕ್ ಮಾಡಕತ್ತಾರ ನೋಡ್ರಿ. ಈಗ ಓದ್ಕೋತ ಕುಂತಾರ. ಅವ್ರು ಒಂದು ಸ್ವಲ್ಪ ಓದ್ಲಿ. ನಾ ಏನು ಮಾಡ್ತೀನಿ ಅಂದ್ರೆ ಈಗ ಪಟ ಸ್ನಾನ ಮುಗಿಸ್ಕೊಂಬರ್ತೀನಿ ರೀ. ಆಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ತೀನಿ ರೀ. ಅವ್ರದೆಲ್ಲ ಓದೋದು ಅಲ್ಲಿ. ಓಕೆ ಚಿಕ್ಕು ಓದ್ಕೊಡ್ಮಮ್ಮ. ಈಗ ಇಬ್ರು ಅಣ್ಣದವ್ರೀಗ ಮೈ ತಕ್ಕೋಕೆ ಹೋಗ್ಯಾರ. ಚಂದ ಓದ್ಕೋತ ಮಾಡ್ಕೋತ ಕುಂತಿರೋರು. ಮನೆಯೇ ಫೋನ್ ಮಾಡಿರು. ಕಟ್ಟೋದು ಮಾಡೋದು ಅದೇ ಅಲ್ಲತ್ತದ. ಈಗ ಚಂದನತ್ತ ಈಗ ಮನೆ ಎಲ್ಲ ಒರೆಸ್ಕೊಂಡು ನೋಡ್ರಿ, ಎಕ್ದಮ್ ಶಿಸ್ತನತ್ತ. ಇವು ಬಟ್ಟೆ ಇಷ್ಟು ಪ್ರೆಸ್ಸಿಗೆ ಕೊಡೋವರಿ ಅವ್ರ ಪಪ್ಪಂದು. ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಒಗ್ದಿದಲ್ರಿ, ಎಲ್ಲ ಚಂದ ಶಿಸ್ತಾಗಿ ಇಟ್ಕೊಂಡಿನಿ. ಅವ್ರಿಬ್ರು ಮೈ ತಕ್ಕೊಳತ್ತಂತ ಈಗ ಬಗಿಟ್ ತಂದು ಕಿಲ್ಲಿಟ್ಟಿನಿ ನೋಡ್ರಿ. ಈಗ ಇದು ಎಲ್ಲ ತೊಳ್ಕೊಂಡು ನೋಡಿ, ಕ್ಯೂಬಿ ಎಲ್ಲ ತೊಳ್ಕೊಂಡಿನಿ. ಈಗ ಒಂದು ಸ್ವಲ್ಪ ಏನಾರೇ ಮಾಡ್ತೀನಿ ರೀ ಬಡ ಇಲ್ಲಾಂದ್ರೆ ಟೈಮ್ ಒಂದು ಆಲಕತ್ತದ. ಈಗ ಇಷ್ಟು ಚಂದ ಹೊರ್ಸ್ಕೊಂಡು ನೋಡ್ರಿ ಮನೆಯರೇನ. ಇದು ಇನ್ನೂ ಬಂದಿಲ್ಲ ನೋಡ್ರಿ, ಇದು ಮಾಡಕ್ಕೆ. ಇನ್ನು ಯಾವಾಗ ಬರ್ತಾರೋ ಏನೋ. ಈಗ ಇಬ್ರು ಅಣ್ಣದವ್ರಿಗೆ ದೇವ್ರಿಗೆ ಪೂಜೆ ಮಾಡಕತ್ತಾರ ನೋಡ್ರಿ. ನಮಸ್ಕಾರ ಮಾಡಕತ್ತದ. ಯಾಕಂದ್ರೆ ನಾ ಮಾಡಪ್ಲೇ ಇಲ್ಲ, ಅದಕ್ಕೆ ಅವ್ರಿಬ್ರು ಮಾಡಕತ್ತಾರ ನೋಡ್ರಿ. ಚಂದನತ್ತ ತಿರುಗಾಡಿ ಮಾಡಿ ಅವ್ರ ಆಯಿ ಹೆಂಗೆ ಮಾಡ್ತಾರ ಅಲ್ಲಿ ಊರಾಗ ಹಾಗೆ ಮಾಡ್ತಾರ ನೋಡ್ರಿ ಅವ್ರು ಇಬ್ರು.
ಮಕ್ಕಳಿಗೆ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಕಲಿತಾರೆ ಹೌದಿಲ್ರಿ. ಈಗ ಅವ್ರಿಗೆ ನಿನ್ನ ಮುಂದೆ ಅವ್ರಿಗೆ ಎಲ್ಲಾನು ಭಾಳ ನಯ ವಿನಯ ಜ್ಞಾನ ಬುದ್ಧಿ ಕಲಿಸ್ಬೇಕಂತದಾರೆ ನಮ್ಮದು. ಹುಷಾರೇ ಹರ ಬಿಡ್ರಿ ಇಬ್ಬರು. ಅವಾಗ ಜರ ಚಾವ್ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ದೇವ್ರಿಗೆ ಬೇಡ್ಕೋರಿ, ದೇವ್ರೇ ನಮಗೆ ಒಳ್ಳೆ ಜ್ಞಾನ ಬುದ್ಧಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಹೇಳ್ರಿ. ನೋಡ್ರಿ ನಾವು ಒಂದು ಸ್ವಲ್ಪ ಶಾವ್ಗೆ ಮಾಡ್ಕೊಳತ್ತೀನಿ. ಹೆಂಗೆ ಇನ್ನ ಅನ್ನ ಸಾರು ಅದಲ್ರಿ, ಅದಕ್ಕೆ ಸುಮ್ಮಂದಿಷ್ಟು ಶಾವ್ಗೆ ಮಾಡೋದಂದ್ರೆ ಮತ್ತೆ ಭಾರಿ ಚಂದ. ಇದ್ರಾಗ ಒಂದು ಸ್ವಲ್ಪ ತುಪ್ಪ ಇಲೈಚಿ ಕತ್ರಿ ಹಾಕ್ಬಿಡ್ತೀನಿ ನೋಡ್ರಿ, ಎಲ್ಲ ಹಾಯ್ಕೋತೀನಿ. ನಾ ಶಾವ್ಗೆ ಮಾಡತ್ತೀನಿ ನೋಡಿ. ಸಕ್ರಿ ಖಲಾಸ್ ಆಗಿತ್ತು, ನಿನ್ ಕಲೆ ಸಕ್ರಿ ತರಿಸ್ಕೊಂಡಿನಿಲ್ಲ ಇನ್ನ. ಈಗ ಈ ಸಕ್ರಿ ತರಿಸ್ಕೊಂಡಿನಿ. ಇದ್ರಾಗ ನಾ ಏನೇನ್ ಹಾಕಿನ ಅಂದ್ರೆ ಸ್ವಲ್ಪ ಸಕ್ರಿ ಹಾಕಿನಿ, ತುಪ್ಪ ಮತ್ತಂದ್ರೆ ಈಗ ಇಲೈಚಿ ಹಾಕಿನಿ, ನೀರ್ ಗರಂ ಮಾಡಕ್ ಇಟ್ಟಿನಿ ನೋಡು. ಇದ್ರಾಗ ಇನ್ನೊಂದ್ ಸ್ವಲ್ಪ ಸಕ್ರಿ ಹಾಕೋತೀನಿ. ಇದು ಒಂದು ಕುದಿ ಬತ್ತಲ್ಲ, ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ನಾನು ಇವೇನು ಫ್ರೈ ಮಾಡಿ ಶಾವ್ಗೆ ಅವಲ್ಲ ಕೆಳಗ ಕಿಲ್ಲಿ ಇವು ಫ್ರೈ ಮಾಡಿ ಶಾವ್ಗೆ ಅವಲ್ರಿ, ಇವೇನ್ ಮಾಡ್ತೀನಿ ಅದ್ರಾಗ ಹಾಕ್ಬಿಡ್ತೀನಿ ನೋಡ್ರಿ. ಈಗ ನಿಂದ್ರದು ಏನೋ ಕುದಿ ನೋಡಿ. ಮಮ್ಮಿ ನಮ್ಮ ಮಮ್ಮಿಗ ಬಟ್ಟಿ ಒಣಗ್ಸಕ ತೊಗೊಂಬರತ್ತ ಬಟ್ಟೆಗಳು. ಸಾಕಾಯ್ತು, ಬಟ್ಟೆ ತರ್ಬೇಕಂದ್ರೆ ಸಾಕಾಯ್ತು. ಆ ಬಗಿಟ್ನ ಮತ್ತೆ ನೀರು ತುಂಬಿಟ್ಟಿರಿ, ಬಕ್ಕು ಗರಂ ನೀರು ಹೊಂಟಾವ. ಆಮೇಲೆ ಮತ್ತೆ ಇಷ್ಟು ಬಟ್ಟೆ ಇವ ನೋಡಿ, ಫುಲ್ ಹಿಂಗೆ ತುರ್ಕಿನ್ರಿ. ಅಂದ್ರೆ ಪೂರ ತುರ್ಕಿದೆ ಒಂದೇ ಅಟ್ಟಿಗೆ ಪೂರ. ಮಮ್ಮಿ ಅಷ್ಟೇ ನಿನ್ ಕೈ ಮತ್ತೊಂದು ಬ್ಯಾನಿ ಹತ್ತದ. ನಾನೇ ಮಾಡ್ಬೇಕಲ್ಲ, ನೀನ್ ಬಿಡ್ಸೋರು ನೋಡ್ರಿ ಗೈಸ್, ನಮ್ಮ ಮಮ್ಮಿಗೆ ಅಂತೀವಿ ಕಿ ನಿಮ್ಮ ಮಮ್ಮಿ ಮಾಡ್ಬೇಡ, ನಾವು ಮಾಡ್ತೀವಿ ಫಿರ್ ಭಿ ಮಮ್ಮಿ ಮಾಡ್ತಾಳ, ಮಮ್ಮಿ. ಈಗ ಮಮ್ಮ ನೀವು ಬಟ್ಟೆ ಒಣಗಿ ಸಿಗ್ತೀನಿ ರಿಲೇಸ್ ಬಟ್ಟೆ ಹೋಗ್ತೀನಿ ಅಂದ್ರೆ ಈಗ ನೋಡ್ರಿ ಗಾಯ್ಸ್, ಇವು ಎರಡು ನಮ್ಮ ಎರಡು 4 ಇಲ್ಲಿ ತಳಗ ಮತ್ತ ಬಾಳವ. ಈ ಡೋರಿ ಇದು ಒಂದು ಕರಿ ಡೋರಿ ಕಾಣಿಸ್ತದಲ್ಲ, ಅದು ಕರಿ ಡೋರಿ. ಅಲ್ಲಿ ಮ್ಯಾಲೆ ಒಂದು ಡೋರಿ ಅಲ್ಲಿ, ಮತ್ತೆ ಇಲ್ಲಿ ತೊಳಗೆ ಒಂದು ಈ ಕಡೆ ಮ್ಯಾಲೆ ನೋಡ್ರಿ. ಈಗ ಇಷ್ಟು ಬಟ್ಟೆ ಒಗ್ದಿ ನೋಡ್ರಿ. ಇವೆರಡು ತಾರ್ ತುಂಬ್ಯದ, ಇದು ತೆಳಗಿಂದ ಒಂದು ತುಂಬ್ಯದ, ಇವಿಷ್ಟು ತುಂಬ್ಯಾವಿಲ್ಲ. ಈಗ ಮತ್ತಿನ್ನ ಇಲ್ಲಿಷ್ಟು ತುಂಬ ನೋಡ್ರಿ. ಈಗ ಇಲ್ಲಿ 2 ತಾರ್ ತುಂಬ ನೋಡ್ರಿ. ಇಲ್ಲಿನಿಂದ ಅಲ್ಲಿ ತನ ಈಗ ಇಷ್ಟು ಬಟ್ಟಿನೇ ಬಟ್ಟಿ ನೋಡ್ರಿ. ಈಗ ಇಲ್ಲಿನಿಂದ ಅಲ್ಲಿ ತನ ಫುಲ್ ಬಟ್ಟಿನೇ ಬಟ್ಟಿ ತುಂಬ ಹೋಗ್ಯಾವ ನೋಡ್ರಿ ನಮ್ಮೂನಿ. ಇದು ಇಷ್ಟು ಇಲ್ಲಿ. ಮತ್ತಿನ್ನ ಚಡ್ಡಿ ಬನಿಂದ ತಿನ್ನ ಹಿಂಡು ಹಾಕ್ಲತ್ತಿದ್ ಹಂಗೆ ಬ್ರಷ್ ನಿಂತ ಇದು ತಿಂದವ. ಇಷ್ಟು ಬಟ್ಟಿ ಒಗ್ದಿ ನೋಡ್ರಿ. ಈಗ ಶನಿವಾರ ದಿನ ಒಗ್ದಿದ್ನ, ಮತ್ತು ರವಿವಾರ ಸೋಮವಾರ ಮಂಗಳವಾರ ಮತ್ತು ಈಗ ಒಗ್ದೀನಿ ನೋಡ್ರಿ. ಈಗ ಇಷ್ಟು ಬಟ್ಟೆ ಆಗ್ಯಾವ ನೋಡ್ರಿ. ಭಯಂಕರ ಫುಲ್ ರೊಟ್ಟಿ ಅರ್ಬಿ ಅದು ಎಲ್ಲ ಒಗ್ದ್ಬಿಟ್ಟಿನಿ ನೋಡ್ರಿ. ನಾ ಈಗ ಊಟ ಮಾಡಮ್. ಗಮ್ಮಂತ ವಾಸನೆ ಉಂಟದಲ್ಲ ಶಾವ್ಗಿದು. ಶಾವ್ಗಿ ಇಟ್ಟಿದ್ದೇನೆ ಇನ್ನ ಊಟ ಮಾಡಾಗ ಅಷ್ಟೇ ಗರಂ ಚಂದ ಹತ್ತದ ಹೋದಿ. ಈಗ ಇವಿಷ್ಟು 3 ಹಿಂಡ್ಕೊಂಡ್ಬಿಟ್ಟಿನಿ, ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ. ಈಗ ಮಸ್ತನತ್ ಈಗ ಶಾವ್ಗಿ ರೆಡಿ ಆಗ್ಯದ ನೋಡ್ರಿ. ಈಗ ಬಿಸಿ ಶಾವ್ಗಿ ಬರ್ರಿ ಎಲ್ಲೋ ಕಲ್ಕಿಸಿಂದ್ರೆ ಊಟ ಮಾಡಮ್ಮ ಅಂತ ನೋಡ್ರಿ. ಈಗ ಬಿಸಿ ಶಾವ್ಗಿ ರೆಡಿ ಆಗ್ಯದ ನೋಡ್ರಿ. ಈಗ ಶಾವ್ಗಿ ರೆಡಿ ಆಗ್ಯದ. ಮತ್ತಂದ್ರೆ ಈಗ ಸಾರು ಗರಂ ಮಾಡ್ಕೊಂಡಿನಿ ಈಗ. ಮತ್ತಂದ್ರೆ ಈಗ ಅನ್ನನೂ ಗರಂ ಮಾಡ್ಕೊಂಡಿದ್ದಾಗ ಶಾವ್ಗಿ ತಿನ್ನೋ ಸ್ವಲ್ಪ ಪ್ಲೇಟ್ ಬೇರೆ, ಅನ್ನ ಉಣ್ಣೋ ಸ್ವಲ್ಪ ಪ್ಲೇಟ್ ಬೇರೆ ಅದ ನೋಡ್ರಿ. ಈಗ ಬರ್ರಿ ಎಲ್ಲರೂ ಕಲ್ತ್ಕಿಸಿಂದ್ರೆ ಊಟ ಮಾಡಮ್ಮ ಅಂತ ನೋಡ್ರಿ. ನಾರೇ ಚಿಕ್ಕು ಮಿಕ್ಕುಗ ಇಂಥ ಕಾರ್ಟೂನ್ಗಳು ತೋರಿಸ್ತೀನಿ ನೋಡ್ರಿ. ಬರೀ ನಾ ಇಂಥದ್ದು ಆಲ್ತು ಫಾಲ್ತು ತೋರಿಸಲ್ಲ. ಅವ್ರಿಬ್ರಿಗಿನ ಜಾಸ್ತಿ ಫೋನು ಕೊಡಲ್ಲ. ಫೋನ್ ಕೊಡ್ತೀನಿ ಏನ್ರೋ ನಿಮ್ಮನ್ನ ಜಾಸ್ತಿ ಅದನ್ನು ಊಟ ಮಾಡೋ ಟೈಮ್ನಾಗ ಅಷ್ಟೇ ನೋಡ್ಬೇಕು. ಇದ ಒಂದು ಜರ ಟೈಮ್ ಪಾಸ್ ಮಾಡಕ್ಕೆ ಅಷ್ಟೇ ಕೊಡ್ತೀನಿ, ಇಲ್ಲಾಂದ್ರೆ ಫೋನೇ ಕೊಡಲ್ಲ ಅವ್ರಿಗೆ ನಾ ಒಟ್ಟ. ಈಗ ನೋಡ್ರಿ ಇಬ್ರು ಅಣ್ಣದವ್ರೀಗ ಆಟ ಆಡಿದ್ರು ಇಷ್ಟೊತ್ತನ ಸ್ವಲ್ಪ ಮಕ್ಕೊಂಡ್ರು. ಇಬ್ರು ಈಗ ಟ್ಯೂಷನ್ಗೆ ಹೊಂಟಾರ ನೋಡ್ರಿ. ಈಗ ಒಂದು ಸೈಡಾಗಿ ಹೋಗ್ರಿ ನೋಡ್ರಿ ಇಬ್ರು. ಏನು ಹೇಳ್ತೀನಮ್ಮ? ಬಾಯ್ ಒಂದು ಸೈಡಾಗಿ ಹೋಗ್ರಿ ಮಮ್ಮ. ಈಗ ನೋಡ್ರಿ ಈಗ ಇಬ್ರು ಅಣ್ಣ ತಮ್ಮಂದು ಏನು ಮಾಡಕತ್ತೀರಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದಿಡ್ಲಕತ್ತಿ ನೋಡ್ರಿ. ಯಾಕಂದ್ರೆ ಸ್ಕೂಲ್ನಾಗ ನಾಳೆಗೆ ಅವ್ರದ್ದು ಮತ್ತು ಎಕ್ಸಾಮ್ ಅವಾರಿ, ಮತ್ತು ಅವ್ರು ನಾಳೆಗೆ ಅಡ್ಮಿಷನ್ ಅದ ನೋಡ್ರಿ. ಡೆಲ್ಲಿದಾಗ ಸ್ಕೂಲ್ದಾಗ ಇಷ್ಟು ದಿನ छुट्टी ಇತ್ತಲ್ರಿ, ಮತ್ತೊಮ್ಮೆ ಈಗ ವಾಪಸ್ಸೇ ಸ್ಕೂಲ್ ಸ್ಟಾರ್ಟ್ ಅದು ಆಲಕತ್ತವ. ಸೊ ಹಿಂಗದ ನೋಡ್ರಿ ಪ್ರೊಸೀಜರ್. ಈಗ ಅವ್ರಿಬ್ರದ್ದು ಒಂದು ಸೋನ್ ಅವಾಗಿನ ಹಿಡಿದು ಹುಡ್ಕಾಡಕತ್ತೀನಿ. ನನಗೆ ಎಲ್ಲಿ ಸಿಗಲ್ಲೇ ಆಗ್ಯಾವ, ಫೋಟೋಸ್ಗಳು ಸಿಗಲ್ಲ ಆಗ್ಯಾವ್ರಿ. ಅವ್ರದ್ದು ಫೈಲ್ಗಳಂತೂ ಸಿಕ್ಕ್ಯಾವ ಬಿಡ್ರಿ. ಅವ್ರಿಬ್ರದ್ದು ಫೈಲ್ ಸಿಕ್ಕ್ಯದ, ಮತ್ತಂದ್ರೆ ಏನಂತಾರೆ ಮಾರ್ಕ್ಸ್ ಕಾರ್ಡ್ಗಳು ಸಿಕ್ಕ್ಯಾವ, ಫೈಲ್ ಸಿಕ್ಕ್ಯದ, ಮತ್ತು ಅವ್ರ ಬರ್ತ್ ಸರ್ಟಿಫಿಕೇಟ್ ಅವೆಲ್ಲ ಸಿಕ್ಕ್ಯಾವ. ಆದರೆ ಏನಾಗ್ತದಂದ್ರೆ ಫೋಟೋಸ್ಗಳು ಸಿಗಲ್ಲ ಆಗ್ಯಾವ್ರಿ. ಅವರು
ಎಲ್ಲಿಟ್ಟಿನೋ ಏನು ಮಾಡಿನೋ ಗೊತ್ತಿರಲಿಲ್ಲ ಅಂದ್ರೆ ಈಗ ಹೋಗ್ಕೇಸ್ರು ಅವ್ರಿಬ್ಬರದು ಈಗ ಮತ್ತೆ ವಾಪಸ್ ಈಗ ಫೋಟೋಸ್ ತಗೋಸ್ಕೋಬೇಕಾಗ್ತವ. ಫೋಟೋಗಳೆಲ್ಲ ಅವ ರೀ, ಬಟ್ ಹೆಂಗವ ಗೊತ್ತವ ರೀ, ಅವರೆಲ್ಲ ಸಣ್ಣವ್ರು ಇದ್ದಿರಲ್ರಿ, ಅವಾಗಿನ ಫೋಟೋಸ್ಗಳು ಅವ ನೋಡ್ರಿ ಅವ್ರಿಬ್ಬರದು. ಈಗಿನ ಲೇಟೆಸ್ಟ್ ಫೋಟೋಗಳು ಅಂತಾರಲ್ರಿ ಅವು ಇಲ್ರಿ, ಸಣ್ಣಾಗಿದ್ದಾಗಿನ ಬೇಬಿ ಫೋಟೋಗಳು ಅವ ನೋಡ್ರಿ. ಈಗ ಎಷ್ಟು ಕ್ಯೂಟ್ ಅದ ನೋಡ್ರಿ ಇಬ್ರು. ಈಗ ಎಷ್ಟು ಕ್ಯೂಟ್ ಬೇಬಿಗಳು ಅರ. ಈಗ ನೋಡ್ರಿ ಎಷ್ಟು ಸಾಮಾನು ಹೆರ್ಗಾಡ್ಕೊಂಡು ಕೂತೀನಿ ಗೊತ್ತದ ರೀ. ಈಗ ಇಷ್ಟು ಸಾಮಾನುಗಳು ಇರುತ್ತೆ ತಗೋರಿ. ಈಗ ಇಷ್ಟು ತೆಗ್ದೀನಿ ನೋಡ್ರಿ, ಇಷ್ಟು ಅದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ, ಹಿಂದಿಂದು ಮುಂದಿಂದು ಕುತ್ತಿದ್ದು ನಿಂತಿದ್ದು ಎಲ್ಲ ತೆಗೆದ್ಬಿಟ್ಟು ನೋಡ್ರಿ. ನಮ್ಮ ಫೋನ್ ನೋಡ್ರಿ ಹ್ಯಾಂಗೆ ಅಳಗಾಡ್ಲತ್ತ. ಸ್ಟ್ಯಾಂಡ್ ನಿಮ್ಗೆ ಗೊತ್ತಲ್ರಿ, ಜಸ್ಟ್ ಡಿಜಿಟಲ್ ಸ್ಟ್ಯಾಂಡ್ ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದೆ ಅದ. ಆದ್ರೆ ಮತ್ತೆ ಮೊನ್ನೆ ಮಿಕ್ಕಣೊಂದು ಸಟ್ ಇದು ಏನಂತ ಮಾಸ್ಕ್ ಕಡೆಯಲ್ಲಿ ಇಟ್ಟಿನೇನೋ ಅದು ಒಂದು ಸಿಗಲ್ಲಾಗ್ಯದ್ರಿ ನನಗೆ. ಈಗ ಏನೇನು ಸಿಕ್ಕ್ಯದ ಈಗ ಅವಷ್ಟು ತೆಗೆದಿಡ್ತೀನಿ ರೀ. ಹೌದು, ಎಲ್ಲ ಬಡ ಮಾಡಿಸ್ಬೇಕು. ಅವರಿಬ್ಬರು ಎಲ್ಲಿ ಹುಟ್ಟ್ಯಾರ ಗೊತ್ತದ್ರಿ, ಡೆಲ್ಲಿದು ಏನಂತಾರ ಲೇಡಿ ಹಾರ್ಡಿಂಗ್ ಅಂತ ಹಾಸ್ಪಿಟಲ್ ಅದ ರೀ. ಸೊ ಅವ್ರಿಬ್ರು ಅಲ್ಲಿ ಹುಟ್ಟ್ಯಾರ. ನನ್ನ ಟ್ರೀಟ್ಮೆಂಟ್ ಎಲ್ಲ ಆಗಿದ್ದು ಪ್ರೈವೇಟ್ದಾಗೆ, ಬಟ್ ನನ್ನ ಡೆಲಿವರಿ ಆಗಿದೆಯಲ್ಲ ಅಂತಂದ್ರೆ ಲೇಡಿ ಹಾರ್ಡಿಂಗ್ದಾಗ ಆಗ್ಯದ ನೋಡ್ರಿ. ಯಾಕಂದ್ರೆ ಅಲ್ಲಿ ನಮ್ಮ ಸಣ್ಣ ಮಾಮ ಹರ ಅಲ್ರಿ, ಅವ್ರದ್ದು ಫ್ರೆಂಡ್ಸ್ ಅರ ನೋಡ್ರಿ, ಅವ್ರ ಅಕ್ಕದವ್ರು ಕೆಲಸ ಮಾಡ್ತಿದ್ರು ಅಲ್ಲಿ, ಡಾಕ್ಟರ್ ಸಿಸ್ಟರ್ ಹಂಗೆ ಇದ್ದಿದ್ರು ಅವರು. ಸೊ ನನ್ನ ಡೆಲಿವರಿ ಅಲ್ಲೇ ಮಾಡ್ಸ್ಯಾರ ನೋಡ್ರಿ. ಅವ್ರಿಬ್ಬರದು ಕುಂಡಲಿ ಅದು ಎಲ್ಲ ಅದ ನೋಡಿ. ನನ್ನ ಮಕ್ಕಳ ಎಡ್ಡು ಒಳ್ಳೆಯವ್ರ ನೋಡ್ರಿ. ಇದ್ರಾಗ ಏನಂತ ಪಂಚಾಂಗದಾಗ ಏನೂ ಬಂದಿಲ್ಲ, ಯಾವುದು ದೋಷ ಇಲ್ಲ, ಅಂಥದ್ದು ಇಂಥದ್ದು ಇಷ್ಟು ಒಳ್ಳೆ ಮಕ್ಕಳು ಹರ್ರಿ. ಚಿಕ್ಕು ಮಿಕ್ಕು ಮಸ್ತ್ ಅಂದ್ರೆ ಮಸ್ತ್ ಮಕ್ಕಳು ಹರ ನೋಡ್ರಿ. ಬಟ್ ಏನು ಮಾಡಮ್ರಿ, ಈಗ ನಮ್ಮ ಪರಿಸ್ಥಿತಿ ಸರಿಯಾಗಿಲ್ಲ, ಅವ್ರಿಗೆ ಚಂದ ಇಟ್ಕೋದು ಆಗಲ್ಲಾಗ್ಯದ. ಮುಂದೆ ನೋಡಮ್ರಿ ಏನೇನು ಆಗ್ತದ ಏನೇನಿಲ್ಲ. ಹೋಗಿ ಫ್ಯೂಚರ್ದಾಗ ಇನ್ನ ಏನೇನು ಅದನೋ ಹಣಿಬಾರ್ದಾಗ ಅದು ಗೊತ್ತಿಲ್ಲ. ನಾವು ಕೋಶಿಶೇ ಮಾಡ್ಲತ್ತೀವಿ ಅವ್ರಿಬ್ರಿಗೆ ಭಾಳ ಚಂದ ಇಟ್ಕೋಬೇಕು ಮಾಡ್ಬೇಕಂತ ಕೇಸಿನ. ಇನ್ನು ಏನೇನು ಆಗ್ತದೋ ಏನೇನು ಬಿಡ್ತದೋ ಅದರೇ ಗೊತ್ತಿಲ್ಲ. ಫಸ್ಟ್ ಈಗ ಇವ್ರದ್ದು ಇವಾಗ ಬಡ ಈಗ ಫೈಲ್ಗಳು ತೆಗೆದುಬಿಡ್ತೀನಿ, ಇಲ್ಲಾಂದ್ರೆ ಮತ್ತೆ ನಡೆಯಂಗಿಲ್ಲ ಮಾತೋದು. ಫಟಾಫಟ್ ಇವಕ್ಕೆಲ್ಲ ತೆಗೆದು ಒಂದು ಸೈಡ್ ಇಟ್ಟಲ್ಲ, ಮತ್ತು ಟೆನ್ಷನ್ ಫ್ರೀ ಆಗುತ್ತೆ. ಈಗ ಅಣ್ಣನ ಮಾಸ್ಕ್ ಕಾರ್ಡ್ ಒಂದು ಸಿಗಲ್ಲಾಗ್ಯದ. ಚಿಕ್ಕಂದ್ರೆ ಇನ್ನೂ ಸ್ಕೂಲ್ನಾಗೆ ಅದ, ಒಂದಲ್ಲಿ ತೊಗೋಬೇಕು. ಇನ್ನು ಅಲ್ಲಿ ಇದೊಂದು ತೊಗೊಂಡಿಲ್ಲ. ಈ ಕಡೆಂತೂ ಸಿಗಲಿ ಆಗ್ಯದ, ಎಲ್ಲಿಟ್ಟಿನ ಏನೋ ನನಗೆ ನೆನಪು ಬರಲ್ಲಾಗ್ಯದ. ಅವ್ರಿಬ್ಬರದು ಆಧಾರ್ ಕಾರ್ಡ್ನು ಜಿರಾಕ್ಸ್ ಮಾಡಿಸ್ಕೋಬೇಕು ರೀ. ಅವ್ರಿಬ್ಬರದು 2 ಫೋಟೋ, ಅವ್ರದ್ದು ಆಧಾರ್ ಕಾರ್ಡ್, ಈಗ ನನಗೆ ಏನೇನು ಸಿಗ್ಲತ್ತಿರ ಅದು ಇಷ್ಟು ನಾನು ತಕ್ಕೊಂಡು ಇಟ್ಕೊತೀನಿ. ಹೌದಿಲ್ರಿ? ಜಿರಾಕ್ಸ್ ಅದ. ಎಲ್ಲ ಹಾಸ್ಪಿಟಲ್ ಅವ್ರಿಬ್ಬರದು ಪೋಲಿಯೋ ಕಾರ್ಡ ಎಲ್ಲ ಸ್ವೀಟ್ ಮೆಮೊರಿಗಳು. ಮಕ್ಕಳು ಹೆಂಗೆ ದೊಡ್ಡವ್ರು ಆಗ್ತಿರ್ ಗೊತ್ತಾಗ ನೋಡಿ. ಹೋದಿಲ್ಲ, ನಾವು ಭೀ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿನೋ ನಮಗೆ ಹಿಂಗೆ ಅಂತಿದ್ರೆ, ನನ್ನ ಮಕ್ಕಳು ಭಾಳ ಕ್ಯೂಟರ, ಹಂಗಾರ ಹಿಂಗಾರ. ಆದ್ರೆ ಅದೇ ನಾವು ದೊಡ್ಡವ್ರು ಆತ ಚಿಕ್ಕಗ ಹೊಟ್ಟೆಗ ಸಣ್ಣ ಗಂಟಾಗಿವ್ರಿ. ಅವೇನಾಗಿವು ನಮಗೂ ಗೊತ್ತಿಲ್ಲ. ನಾವು ಭಾಳ ಅಂಜಿದ್ವಿ ಅದಕ್ಕೆ. ನಾ ಏನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅದಕ್ಕಿಂತ ಪೆಲ್ಲದು ಅದು ಎಲ್ಲೋ ಇತ್ತದು ಫೈಲ್, ಇನ್ನೊಂದು ಫೈಲ್ ಅದ ರೀ. ಅವಿಷ್ಟು ಫೈಲ ಪ್ಲಸ್ ಈಗ ಇದಿಷ್ಟು ಪೇಪರ್. ಅವನು ಬರೀ ಅಲ್ಟ್ರಾಸೌಂಡ್ ಟೆಸ್ಟ್, ಬ್ಲಡ್ ಟೆಸ್ಟ್, ಅದು ಇದು ಹಂಗೆ ಹಿಂಗೆ ನಮ್ಗೆ ಇಷ್ಟು ಅಂಜಿಸಿ ರೀ. ನಾವು ಒಂದು ತಿಂಗಳದಾಗ ಇಲ್ಲಿಲ್ಲ ಅಂದ್ರೆ ಭೀ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿವ್ರಿ. ಏನಂತಾರೆ ಇಲ್ಲ ಅದರ ಒಂದು ಹಾಸ್ಪಿಟಲ್ ಗುರುನಾನಕ್ ಅಂತ ಕೇಸಿನ ಗುರು ಗೋವಿಂದ್ ಹಾಸ್ಪಿಟಲ್ ಅಂತ, ಅಲ್ಲಿ ಮತ್ತಂದ್ರೆ ಮತ್ತೆ ಇನ್ನೊಂದು ಯಾವುದೋ ಹಾಸ್ಪಿಟಲ್ ಬರ್ತಪ್ಪ, ಹೆಸರು ಹೇಳೋಕೆ ಬರಲ್ಲಾಗ್ಯದ. ಡೈಲಿ ಟಾಪ್ ಹಾಸ್ಪಿಟಲ್ದಾಗೆ ಒಂದು ಬರ್ತದೆ. ಸೊ ಅಲ್ಲಿ ತೋರಿಸಿದ್ವಿ ರೀ ನಾವು. ಎಷ್ಟು ರೊಕ್ಕ ಹೋಗಿರೋದು ಮಿನಿಮಮ್ ಒಂದು 50,000ಕ್ಕಿಂತ ಹೆಚ್ಚಿಗೆ ಆಗಿ ನೋಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದ್ರೆ ತಿರುಗಾಡಕ್ಕೆ ಅದಕ್ಕೆ ಇದಕ್ಕೆ ಅದ್ರ ಏನು ಮಾಡೋಣ, ಹಣೆ ಬರ್ದಾಗ ಏನಾಗ್ತದೆ ಅದು ಆಗ್ತದೆ. ಹೌದಲ್ರಿ? ಜಾಸ್ತಿ ತಲೆ ಖರಾಬ್ ಮಾಡ್ಕೋಬಾರ್ದಂತ. ಫೋಟೋ ಒಂದು ಸಿಗೋದಾಗ್ಯದ. ನಾವು ನಮ್ಮ ಹತ್ರ ವಾಪಸ್ಸು ಫೋಟೋ ತೆಗೆಸ್ಬೇಕಾಗ್ತದೆ. ನನಗೆ ಟೆನ್ಷನ್ ಆಗತ್ತದ. ನೋಡ ಅವ್ರ ಪಪ್ಪ ಬರಲಿ ನಮ್ಮ ಪಪ್ಪಂದೇ ಫೋನ್ ಹೋಗ್ತದೆ ನೋಡ್ರಿ. ಈಗ ಅವ್ರ ಪಪ್ಪ ಹೇಳ್ತೀನಿ ಏನಂತ. ನನ್ನೂರೇ 2 ಫೋಟೋ ಸಿಕ್ಕ್ಯಾವ. ಈಗ ನನ್ನೂ 2 ಫೋಟೋ ಅವ. ನನ್ನೂರೇ ಹೆಂಗೆ 2 ಫೋಟೋ. ನಾ ಇಲ್ಲಿ ಎಲ್ಗೆ ಬಂದಿನಂದ್ರೆ ಜಿರಾಕ್ಸ್ ಅದು ಮಾಡ್ಕೊಂಡು ಬಂದೀನಿ ನೋಡ್ರಿ. ಚಿಕ್ಕು ಮಿಕ್ಕುಂದೆಲ್ಲ ಆಧಾರ್ ಕಾರ್ಡ್ಗಳು ಮತ್ತು ಅವ್ರ ಬರ್ತ್ ಸರ್ಟಿಫಿಕೇಟ್ ಅವ್ರದ್ದೆಲ್ಲ ಜಿರಾಕ್ಸ್ ತೊಗೋಬೇಕು. ಈಗ ತೊಗೊಳಕ್ಕೆ ಬಂದಿ ನೋಡ್ರಿ. ಮತ್ತು ಇಲ್ಲಿ ಏನು ಕೊರೋನಾ ವೈರಸ್ ಇದ್ದಂಗೆ ಎಲ್ಲರೂ ಇಲ್ಲಿ ಇದು ಮಾಡ್ಕೊಂಡ್ಬಿಟ್ರೆ ಎಲ್ಲ ಪೇಪರ್ ಹಾಕ್ಯಾರ ನೋಡ್ರಿ.
ಏನು ಮಾಡಾಮ ಈಗ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನಾನು ನೋಟ್ಬುಕ್ನು ತೊಗೊಂಡು ಹೋಗ್ಬೇಕು ಹಾಲಿಡೇ ಹೋಮ್ವರ್ಕ್ ಸಲುವಾಗಿ. ಇಬ್ರು ಅಣ್ಣದವ್ರು ನೋಡ್ರಿ ಈಗ ಪಾನಿಪುರಿ ತಿಲ್ಲಕತ್ತಾರ ನೋಡ್ರಿಗ. ಫುಲ್ ಮಜಾ ತೊಗೊಂಡು ಪಾನಿಪುರಿ ತಿಲ್ಲತ್ತಾರ ನೋಡ್ರಿಗ. ಇಬ್ರು ಅಣ್ಣದವ್ರು ಪಾನಿಪುರಿ ಏನ ನಡೆದಾಗ ಫೋಟೋನ ತಕ್ಕೊಲತ್ತಾರ ಈಗ ಅವ್ರು. ಸ್ಕೂಲಿನ ಸಲುವಾಗಿ ಫೋಟೋಸ್ ಬೇಕಾಗ್ಯಾವ. ಈಗ ಅಣ್ಣನ ಫೋಟೋ ನಡೆದದ ನೋಡ್ರಿ. ಈಗ ಕೆಸವನವೆ ಇದು ಚಿಕ್ಕೋಣ್ಣನ ಫೋಟೋ ಅದ ನೋಡ್ರಿ. ಹಾ ಈಗ ನೋಡ್ರಿ ಫೋಟೋಸ್ ಎಲ್ಲ ತಕ್ಕೊಸ್ಕೊಂಡಿನಿ. ಈಗ ಮನಿಗೆ ಮನಿ ಹೊರಗೇನು ಬಟ್ಟೆ ಒಣಗ್ಸಿದಲ್ರಿ ಅವೇ ಎತ್ಕೊಂಡ್ ಬಂದನ್ ಟೀ ಶರ್ಟ್ ಅವೇ ಹಾಕಿಸ್ಬಿಟ್ಟಿವಿ. ಈಗ ಮತ್ತೆ ಚೇಂಜ್ ಮಾಡಿ ಮತ್ತೆ ತಗೊಂಡು ಹೋಗ್ತೀನಿ ನೋಡ್ರಿ ಗಾಯ್ಸ್. ಈಗ ನಾವು ಫೈನಲಿ ಮನೆಗೆ ಬಂದ್ಬಿಟ್ವಿ. ಈಗ ಮಾವಿನಕಾಯಿ ನೋಡ್ರಿ ಮಸ್ತನತ್ತ 1 kg ಮಾವಿನಕಾಯಿ ತಂದೀವ್ರಿ. ಖಗ್ಗಲ್ರಿ ಏನಿದು ತೊಳೆದ್ ಕೊಡ್ತೀನಿ ಆಮೇಲೆ ತಿನ್ನಕತ್. ಮಾವಿನಕಾಯಿ ತಗೊಂಡ್ಬಂದಿನ್ರಿ 1 kg. ಮತ್ತೊಂದು ಬೆಂಡಿಕಾಯಿ ತಂದಿನಿ, 1 ಕಿಲೋ ಟಮಾಟೆ ತೊಗೊಂಡಿನಿ, 1 kg ಅಕ್ಕಿ ತಗೊಂಡಿನಿ. ಪ್ಲಸ್ ಅಂದ್ರೆ ಈಗ ಸಂತೋಷ ಅವ್ರದ್ದು 8 ಶರ್ಟ್ ಪ್ರೆಸ್ ಮಾಡ್ಕೊಂಡ್ ಬಂದಿ ನೋಡ್ರಿ. 8 ಶರ್ಟ್ ಪ್ರೆಸ್ ಮಾಡಿ 1 2 3 4 5 6 7 8 ಶರ್ಟ್ ಪ್ರೆಸ್ ಮಾಡ್ಕೊಂಡ್ ಬಂದಿನಿ. ಮತ್ತೊಂದು ಚಿಕ್ಕ ಮುಕ್ಕಂದೆಲ್ಲ ಜಿರಾಕ್ಸ್ ಮಾಡಿಸ್ಕೊಂಡ್ ಬಂದ. 9 10 11 ಅವ ಬಿಡು ಆಮೇಲೆ ಮೊದಲು ಮಾಡಿಸ್ಕೊಂಡಿದ್ದೆ. ಇಷ್ಟು ಕೆಲಸ ಮಾಡಿ ಬರ್ಬೇಕಂದ್ರೆ ನನಗೆ 1 ತಾಸು ಐತ್ ನೋಡ್ರಿ ಟೈಮ್. ಯಾವಾಗ ಹೋಗಿ ಗೊತ್ತದ ರೀ. ನಾವೊಂದು 8 ಗಂಟೆ ಹೋಗಿ ನೋಡ್ರಿ 9 ಆಗತ್ತ ಟೈಮ್ ಗೊತ್ತದ ರೀ. ಇಷ್ಟೇ ಮಾಡ್ಕೊಂಡು ಬರ್ಬೇಕಂದ್ರೆ ಟ್ಯೂಷನ್ ಕರ್ಕೊಂಡು ಎಲ್ಲ ಸಾಮಾನು ತೊಗೊಂಡು ಅವ್ರಿಗೆಲ್ಲ ಫೋಟೋಸ್ ತೊಗೊಂಡು ಎಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬರ್ಬೇಕಂದ್ರೆ ನನಗೆ ಈ ಟೈಮ್ ಆಗ್ಯದ ನೋಡಿ. 8:40 ಆಗ್ಯದ್ರಿ ಟೈಮ್. ಈಗ ಮತ್ತೆ ವಡ ಅಡುಗೆ ಅದು ಮಾಡಬೇಕು. ಅವ್ರಿಬ್ರು ಹೋಮ್ವರ್ಕ್ ಮಾಡತ್ತ ನಾನು ಎಲ್ಲ ಅಡುಗೆ ಮಾಡ್ಕೊತೀನಿ. ಅವ್ರಿಬ್ರು ಪಾನಿಪುರಿ ಅದು ಎಲ್ಲ ತಿಂದಾರ. ಈಗ ಅವ್ರಿಬ್ರು ಬಡ ಕೆಲಸ ಮಾಡ್ಕೊತಾರೆ, ನಾನು ನನ್ನ ಕೆಲಸ ಮಾಡ್ಕೊತೀನಿ. ಓಕೆಮ್ಮ. ಫೋಟೋ ಏನೋ ಚಿಕ್ಕ ತೊಗೊಂಡ್ರೆ ನಾವು ಫೋಟೋ ಸ್ಟುಡಿಯೋದಾಗಿ ಅವನಿಗೆ ತೊಗೊಂಡು ಬಂದೀನಿ. ಇವ್ನಿಗೆ ಅಣ್ಣ ಕರ್ಕೊಂಡ್ ಬಂದ್ಬಿಟ್ಟಿನಿ ನಮ್ಮ ಮನೆಗೆ. ಚಲೋ ಮಮ್ಮ ಇವೆಲ್ಲ ಕೆಲಸ ಮಾಡ್ರಿ ಬಡ. ನಾನು ಸ್ಟ್ಯಾಂಡ್ ನೋಡ್ರಿ ಎಷ್ಟು ಅಂದದ. ನನ್ನ ಮುದ್ದೆ ಸ್ಟ್ಯಾಂಡ್ ಹ್ಯಾಂಗ್ ಜುಗಾಡ್ ಮಾಡಿ ನೋಡ್ರಿ ಅದು. ಸರಿ ಸುಮ್ ಸರಿ ಸ್ಟ್ಯಾಂಡ್ ತಗೋಬೇಕಂದ್ರೆ ಆಗಲ್ಲ ಆಗ್ಯದ ನೋಡ್ರಿ. ಏನ್ ಮಾಡೋದು ಅದ ಸ್ವಲ್ಪ ಹಾಲತ್ ನೋಡ್ಲಿ ಎಲ್ಲಿಂದ ಅದ ಹಾಲತ್ ಕೆಲಸ ಮಾಡಿ ನಿಂದಿನಿ. ಅಲ್ಲಿ ನೋಡ್ರಿ ಅವ್ರಿಬ್ರು ನೋಡ್ರಿ ಹೆಂಗ್ ಕೂತಾರ ಹೆಂಗ್ ತಿಲ್ಲತ್ತಾರ. ಈಗ ನೋಡ್ರಿ ಅದೀಗ ಮಮ್ಮಿ ರೊಟ್ಟಿ ಮಾಡಕ ಹಿಟ್ ನಾದ್ಲಕತ್ತಾಳ. ಚಪಾತಿ ಮಾಡೋ ಸಲುವಾಗ ಇದು ಹಿಟ್ಟು ನಾದ್ಕೊಳತ್ತೀನಿ. ಅನ್ನಕ್ಕೆ ಇಟ್ಟಿನಿ ನೋಡ್ರಿ. ಈ ಕಡೆ ಅನ್ನಕ್ಕೆ ಇಟ್ಟಿನಿ, ಈ ಕಡೆ ಅನ್ನ ಆಲತ್ತದ. ಇದು ಅನ್ನ ಆಗತ್ತನ ನಾ ಏನ್ ಮಾಡ್ಕೊತೀನಿ ಅಂದ್ರೆ ಹಿಟ್ಟು ನಾದ್ಕೊತೀನಿ ನೋಡ್ರಿ. ಈಗ ಇದು ಅನ್ನ ಆಗತ್ತನ ಇದು ಹಿಟ್ಟು ನಾದ್ಕೊತೀನಿ. ಹಿಟ್ಟು ನಾದ್ಕೊಂಡು ಏನ್ ಮಾಡ್ತೀನಿ ಇವ್ ಬರಾಬರಿ ಇವ್ ಭಾಂಡೆ ತಿಕ್ಕೋತೀನಿ. ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹೋಗ್ಕೋತೀನಿ. ಪಪ್ಪ ಏನಾರ ಪಲ್ಯ ತೊಗೊಂಡ್ಬರ್ತೀನಿ ಅಂದ ಹೇಳಪ್ಲೇ ಇಲ್ರಿ ಏನು ಹೌದು. ತರಕಾರಿ ಮಾಡ್ತೀನಿ ಅಂತಂದ್ರೆ ಕೇಳಲಾಗ್ಯಾರ ಅವರು ಅಪ್ಪ ಮಕ್ಕಳು. ಮಣ್ಣಿ ಹಿಡಿದು ಸಂಡೆ ಹಿಡಿದು ಮತ್ತೆ ಕೇಳಲಾಗ್ಯಾರ ಅವ್ರಿಗೆ. ಏನು ಹೇಳಪ್ಲೇ ಇಲ್ಲ. ಏನ್ ಯಾಕೆ ಮಾಡಲ್ಲ ಅಂತ ಸುಮ್ಬಿಟ್ಟಿನಿ ನೋಡ್ರಿ. ನಾನು ನೋಡ್ರಿ ಅದೀಗ ಮಮ್ಮಿ ತರಕಾರಿ ಕಟ್ ಮಾಡ್ಲತ್ತಾಳ. ನಾ ತಂದಿನ ತಿಳ್ಕೊಂಡ್ರ ಸಂತೋಷ್ ಮಟನ್ ನಾರೇ ತಂದಿನ್ರಿ. ಹೋಗಿ ತರಕಾರಿ ಇವಾಗ ತೊಗೊಂಬಂದಿನಿ. ಮತ್ತೆ ಈಗ ಹೋಗ್ಯಾರ ನೋಡ್ರಿ ಮಟನ್ ತರ್ಲಕ್ ಹೋಗ್ಯಾರ ನೋಡ್ರಿ. ಈಗ ಸಂತೋಷ್ ಅವರು 1 kg ಮಟನ್ ತೊಗೊಂಬಂದಾರ. ಮಟನ್ ಮತ್ತೊಂದು ಚಾಪ್ 2 ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಾರ. ಈಗ ಇಲ್ಲಿ ಮಸಾಲೆ ಪೀಸ್ಕೊಂಡದ. ಇದ್ರಾಗ ನಾನು ಟಮಾಟೆ, ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನಾ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೊಂದು ಕೊಬ್ಬರಿ ಹಾಕೊಂಡಿನಿ ನೋಡ್ರಿ. ಈಗ ಬಿಸಿ ಬಿಸಿ ಚಪಾತಿನೂ ರೆಡಿ ಆಗ್ಯದ. ಇಲ್ಲೆಲ್ಲ ಮಸಾಲೆ ಪಿಸಾಲಿ ಎಲ್ಲ ಇಟ್ಕೊಂಡು ಬಿಟ್ಟಿನಿ. ಈಗ ಕುಕ್ಕರ್ದಾಗ ಏನು ಮಾಡಿನ ಅಂದ್ರೆ ಈಗ ಎಣ್ಣೆ ಗರಂ ಮಾಡಕ್ಕೆ ನೋಡಿ ಪಟ ಪಾಣೆ ಹೊಡಿತೀನಿ ನೋಡಿ ಫ್ರೆಂಡ್ಸ್. ಮಮ್ಮಿ ಈಗ ಪಲ್ಯದಾಗ ಇದು ಹಾಕ್ಲತ್ತ, ಪೇಸ್ಟ್ ಹಾಕ್ಲತ್ತ ಮಮ್ಮಿ. ಇಲ್ಲ ಮಮ್ಮಿ ಪಲ್ಯದಾಗ ಪೇಸ್ಟ್ ಹಾಕ್ಲತ್ತೀನಿ. ಇದು ಪೇಸ್ಟ್ ಅದಲ್ಲ ಪಲ್ಯದಾಗ ಪೇಸ್ಟ್ ಹಾಕ್ಲಕತ್ತೀನಿ. ಮಟನ್ ಪಲ್ಯ. ನಮ್ಮ ಚಿಕ್ಕ ಮಿಕ್ಕು ಕನ್ನಡ ಕೇಳಿದ್ರೆ ನನಗೆ ಇದು ಗೊತ್ತಿರ್ತದೆ. ಅರೆ ಇದು ಪೇಸ್ಟ್ ಅದಲ್ಲ ಈಗ್ರಿ. ಹ್ಞೂ ಪೇಸ್ಟೇ ಅದ. ಚಂದನತ್ತ ಈಗ ಕುದಿಲ್ರಿ. ಇದು ಎಣ್ಣೆ ಬಿಡ್ಲಿ. ಆಮೇಲೆ ಇದ್ರಾಗೆಲ್ಲ ಮಸಾಲೆ ಮಟನ್ ಹಾಕಿರ್ತೀನಿ. ಚಂದನತ್ತ ಗರ ತಿರುಗುತ್ತೆ. ಈಗ ನೋಡಿ ಎಷ್ಟು ಮಸ್ತ್ ಕಾಣಿಸ್ಲಕತ್ತದ ನೋಡ್ರಿ. ಈಗ ಇದಿಷ್ಟು ಚಂದ ಫ್ರೈ ಆಲಿದು. ಆಮೇಲೆ ಇದ್ರ ಮಟನ್ ಮಸಾಲೆ ಹಾಕಿ ನೋಡ್ರಿ. ಈಗ ನಾ ಮಸಾಲಿದಾಗ ಏನು ತೊಗೊಂಡಿನ ಅಂದ್ರೆ ಮಟನ್ ಮಸಾಲ ತೊಗೊಂಡಿ ನೋಡ್ರಿ. 2 ಮಸಾಲೆನೇ ಅದ. ಇದು ಅರಿಶಿನ ಪೌಡ್ರ್ ಅದ, ಜಾಸ್ತಿನ ಅದ. ಅದ್ರ ಮ್ಯಾಗ ಜಾಗ ಸಾಕ್ಲಾರ ಕಂಗಿಟ್ಟಿನಿ. ಖಾರದ ಪುಡಿದ ಉಪ್ಪದ ಮತ್ತಂದ್ರೆ ಮಸಾಲೆ ಖಾರ ಅದ ನೋಡ್ರಿ. ಊರ ಕುಟ್ಟಂತ ಮಸಾಲೆ ಖಾರ ಇರ್ತದಲ್ರಿ ಅದು ಅದ. ಈಗ ನಾನು ಮಾಡ್ತೀನಿ ಮಟನ್ ಈ ಮಸಾಲೆ ಎಲ್ಲ ಒತ್ತಾಟಿನಿ ಹಾಕ್ತೀನಿ ರೀ. ಇದ್ರಾಗ
ಈಗ ಚಂದನತೆ ಕುದ್ದದ ನೋಡ್ರಿ, ಎಣ್ಣೆ ಎಲ್ಲ ಮ್ಯಾಗ್ ತೇರಾಡ್ಲಕತ್ತದ. ಈಗ ಈ ಮಸಾಲೆ ಮಟನ್ ಎರಡೂ ಅದ್ರೊಳಗೆ ಹಾಕ್ತೀನಿ. ಈಗ ನೋಡ್ರಿ ಇಷ್ಟು ಮಟನ್ ಹಾಕೊಂಡ್ಬಿಟ್ಟಿನಿ. ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಇವಿಷ್ಟೇನು ಮಸಾಲೆ ಅವಲ್ರಿ, ಇವಿಷ್ಟು ಮಸಾಲೆನೂ ಅದ್ರೊಳಗೆ ಹಾಕೊಳಕತ್ತೀನಿ ನೋಡಿ. ಇವು ಇಷ್ಟಕ್ಕೆ ಹಾಕಿ ಚಂದನತೆ ಇದಕ್ಕೆ ಗರ 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 ತಿರ್ಗಿಸ್ಕೊತೀನಿ. ನೋಡಿ ಚಂದನತೆ ಈಗ ಮಿಕ್ಸ್ ಮಾಡ್ಕೊಂಡಿನಿ. ಇದಕ್ಕೊಂದು 5 ನಿಮಿಷ ಚಂದನತೆ ಇದು ಫ್ರೈ ಮಾಡ್ತೀನಿ ರೀ. ಆಮೇಲೆ ಇದ್ರಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕೆಸಿನ್ರ ಇದಕ್ಕೊಂದು ಇಲ್ಲ ಅಂದ್ರೆ ಒಂದು 5-6 ಸಿಟಿ ಮಾಡ್ಕೊತೀನಿ ನೋಡ್ರಿ ಮಟನ್. ಈಗ ನೋಡಿ ಫ್ರೆಂಡ್ಸ್, ಮಮ್ಮಿ ಈಗ ಮುಂಜಾನೆ ಬಟ್ಟೆ ಒಣಗಿಸಿರು, ಈಗ ತೆಗಿಲಿತ್ತೇವೆ ಮಮ್ಮಿ. ಯಾವ್ಯಾವ ಒಣಗ್ಯಾವ ಅವೆಲ್ಲ ತೆಗಿಲಿತ್ತೀನಿ, ಯಾಕಂದ್ರೆ ಬೆಳಗ್ಗೆನೇ ಒಣಗಿದಲ್ರಿ. ಹಂಗೆ ತಲೆನೂ ಬಾಚ್ಕೊಂಡ ಸಂತೋಷ ಬಾತ್ರೂಮ್ದಾಗ ಅದಕ್ಕೆ ನಾವು ತಲೆನೂ ಬಾಚ್ಕೊಂಡು ಸುಮ್ಮನೆ ಮಳೆ ಪಿಳಿ ಬರಂಗದ ಸುಮ್ಮನೆ ತೆಗೆದು ಒಳಗೆ ಹೋಗ್ತೀನಿ. ಹೋಗಲ್ ಯಾಕೋ ಗಾಳಿ ಒಂದು ಬಿಸ್ಲಕತ್ತೀನಿ ಭಾಳ. ಈ ಬಟ್ಟೆ ಒಯ್ತೀನಿ ಒಳಗೆ. ಇನ್ನು ಹಸಿನಿ ಅವ ನೋಡ್ರಿ, ಅದ ಈಗ ನಿಂತ್ಕೊಂಡು ನಾಳೆಗೆ ಹಾಕ್ತೀನಿ. ಹೋಗಿ ತುಂಬುತ್ತೆ ನನ್ನ ಮಾರಿನೇ ತುಂಬ ಕಾಣಿಸೋದು. ಫುಲ್ ಅಣದವ್ರದ್ದು ಈಗ ಫುಲ್ ಮಸ್ತಿ ನಡೆದದ ನೋಡ್ರಿ. ಮಟನ್ ನೋಡ್ರಿ, ಮಟನ್ ಎಷ್ಟು ಚಂದ ಕುದ್ದದ್ರಿ. ಈಗ ಎಕ್ದಮ್ ಬೆಸ್ಟ್ ಆಗ್ಯದ ನೋಡ್ರಿ. ಈಗ ಓಹೋ ಎಲ್ಲೂ ಹಾಕಿಸ್ಕೊಂಬಂದನ್ ಸಂತೋಷ್. ಈಗ ಎಲ್ಲಿ ಹೋಯ್ತು ಹಾಕಿಲ್ಲದ ನೋಡ್ರಿ. ಈಗ ಮಸ್ತನತ್ತ ಈಗ ಎಲ್ಲ ಅಡಿಗೆ ರೆಡಿ ಆಗ್ಯದ. ಬಾರಿಗೆ ಊಟ ಮಾಡಮ್. ಮಟನ್ ಮಾಡಿ ನಾವು ನೋಡ್ರಿ ಹೆಂಗ ಹೇಳ್ತಾರ ಚಿಕ್ಕು ಮಿಕ್ಕು. ಫುಲ್ ಬಿಸಿ ಅರ ಅವ್ರು. ಉಣಾರ್ದಾಗ ನೋಡೋದಿಲ್ಲ ಏನಿಲ್ಲ ಅವ್ರದ್ದು. ಈಗ ಫುಲ್ ಬಿಸಿ ಅರ. ಚಿಕ್ಕು ಏನ್ ಮಿಕ್ಕು ಎಲ್ಲರಿಗೆ ಕರೀರಿ, ಊಟಕ್ಕೆ ಕರೀರಿ. ಕರ್ದಿದಿ ನೋಡ್ರಿ. ಈಗ ನಮ್ 4 ಮಂದಿ ಪ್ಲೇಟ್ ಅದ ನೋಡ್ರಿ. ಬರ್ರಿ ಎಲ್ಲರೂ ಕಲ್ಕೆಸಿಂದ್ರ ಊಟ ಮಾಡಮಂತ ನೋಡ್ರಿ. ಈಗ ಇವ ಇನ್ನ ಒಂದ್ ತುತ್ತು ರೊಟ್ಟಿನೂ ಉಂಡಿಲ್ಲ. ಇಲ್ಲಿ ನೋಡ್ರಿ ತಿನ್ನ ಸ್ಟೈಲ್ ನೋಡ್ರಿ. ಈಗ ಇಲ್ಲಿಲ್ಲ ಈಗ ಅವ್ನ ಮುಖ ನೋಡ್ರಿ. ಈಗ ಮಮ್ಮ ಅದು ಏನ್ ಹ್ಯಾಂಗ್ ತಿನ್ನೋದದು ನೀ ಹ್ಯಾಂಗದು ನೀ ತಿನ್ನೋದು ಹೆಂಗ್ ತಿಂತಾರ ನೋಡ್ರಿ ಅವ. ಹೆಂಗಾಗ್ಯ ಶ್ರೀ ಪಲ್ಯ? ಜಬರ್ದಸ್ತ್. ಇನ್ನೂ ಖಾರ ಆಗಿದ್ದಿತ್ತು, ಮನಾರ್ ಖಾರ ಆಗ್ಯದ. ಇನ್ನೂ ಎಷ್ಟು ಖಾರ? ಚಿಕ್ಕ ಹೆಂಗಾಗ್ಯದ ಮಮ್ಮ? ಭಾಳ ಚಂದ ಆಗ್ಯದ. ಇದು ನನ್ನ ಪ್ಲೇಟ್ ಅದ ಹೌದು. ಓಹೋ ನೋಡ್ರಿ, ನಮ್ದು ಎಲ್ಲರದು ಮಸ್ತನತ್ತ ಊಟ ಆಯ್ತು, ಎಲ್ಲ ಆಯ್ತು. ಹೆಂಗಾಗಿ ಶ್ರೀ ಅಡಿಗೆ? ಮಸ್ತ್ ಮಜಾ ಆಯ್ತು. ಇಂಥವ್ ಇರ್ಬೇಕು ನೀವು. ಒಟ್ಟ ತರಕಾರಿ ಉಂಡ್ರಿ ಮಾಡ್ರಿ ಚಂದ ಇರ್ರಿ ಅಂದ್ರ ಆ ಹಾಗಲ್ಗೆ ಒಣಗಿ ಹೋಗ್ಯಾವ ನೋಡವು. ಅವ್ರದಿಬ್ಬರದು ಜಗಳ ನೋಡ್ರಿ. ಸೊ ಶ್ರೀ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ಅಂದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಊಟ ಮಾಡ್ರಿ, ಇದೇ ರೀತಿ ಸಪೋರ್ಟ್ ಮಾಡ್ರಿ. ಇಲ್ಲ ಟಿಕ್ಟಾಕ್ದಾಗ ಇದ್ದಾಗ 5 ಮಿಲಿಯನ್ ಫಾಲೋವರ್ಸ್, 15 ಮಿಲಿಯನ್ ಲೈಕ್ ಇದ್ದು, ಅದ್ರಾಗ ಸುಮ್ಮನೆ 10,000 ಲಕ್ಷ ಜನರೇ ಫಾಲೋವರ್ಸ್. ನನಗೆಲ್ಲರೂ ಕಮೆಂಟ್ ನಾಗ ಕೇಳಕತ್ತಾರ, ಅಕ್ಕ ನೀ ಅದ್ರಾಗ ಎಟ್ರೆ ಇದ್ದಿದ್ದಿ ಅಕ್ಕ, ಆಕ್ಟಿವಿಟಿ ಅದ್ರಾಗ ಎಟ್ ಫೇಮಸ್ ಇದ್ದಿದಿ, ಯೂಟ್ಯೂಬ್ದಾಗ ನಿನ್ಗೆ ಯಾರು ಸಬ್ಸ್ಕ್ರೈಬೇ ಮಾಡಲಾಗ್ಯಾರಲ್ಲ ಅಂತ. ಅದ ಯಾರಿಗ ಗೊತ್ತು? ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೊಕ್ಕ ಗಿಕ್ಕ ಹೋಗ್ತದೆ, ರೊಕ್ಕ ಹೋಗ್ತವೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಹೋಗಲ್ಲ. ಮತ್ ಸಬ್ಸ್ಕ್ರೈಬೇ ಮಾಡಲಾಗ್ಯಾರ ಯಾರು? ಇರ್ಲಿ ಬಿಡು. ಇಷ್ಟ ಯಾರಿಗಿಷ್ಟ ಅವ್ರು ಮಾಡೋರು ಮಾಡಲಕ್ಕ, ಬಿಡೋರು ಬಿಡಲಕ್ಕ. ಹೌದಿಲ್ಲ? ತಲೆ ಕೆಡಿಸ್ಕೋದಿಲ್ಲ. ಹೌದಿಲ್ಲ? ಸುಮ್ಮ ಇನ್ನೊಂದ್ ಮಾತನ್ನ, ಯೂಟ್ಯೂಬ್ ನಾವೇನ್ ಪೇಮೆಂಟ್ಗೋಸ್ಕರ ಚಾಲೂ ಮಾಡಿಲ್ಲ. ಹೌದಿಲ್ಲ? ಎದಕ್ಕೋಸ್ಕರ ಚಾಲೂ ಮಾಡಿ? ನನ್ ಖುಷಿಗೋಸ್ಕರ ಚಾಲೂ ಮಾಡಿ. ಇಲ್ಲೊಂದ್ಸಲ ಹೇಳ್ಬಿಡು. ಇಲ್ಲ ನಾವೇನ್ ರೊಕ್ಕಗೋಸ್ಕರ ಚಾಲೂ ಮಾಡಿವಿ, ಏನ್ ಸುಮ್ಮ ಒಬ್ಬಕ್ಕಿರ್ತೀನಿ ಅಂತ ಚಾಲೂ ಮಾಡಿದ್ರಲ್ಲ. ಯಾಕಂದ್ರೆ ನಾವು ಒಬ್ಬಕ್ಕಿರ್ತೀನಲ್ಲ, ಸುಮ್ಮ ನಂಗೆ ಮಾತಾಡೋದಂದ್ರೆ ಭಾಳ ಇಷ್ಟ. ಮಾತಾಡೋರು ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಸಂತೋಷ ಅನ್ನೋದು ನಡಿ ನಿಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡ್ತೀನಿ, ಚತ್ತಾರ ಮಾತಾಡ್ಕೊತಿರು, ನೀ ನನ್ನ ತೆಲಿತಿದ್ದು ಎಲ್ಲರಿಗೂ ತೆಲಿತೀನಿ ನೀ ಅಂತ. ಸೊ ಹಂಗಂತ ನನಗೆ ಡ್ಯಾನ್ಸ್, ಮ್ಯೂಸಿಕ್, ವಿಡಿಯೋ, ಫೋಟೋಸ್ ಅಂತ ನಂಗೆ ಸಣ್ಣಗಿದ್ದಾಗ ಹಿಡಿದು ಇಷ್ಟ. ನನಗೆ ನೀವು ಹಿಂಗೆ ನಾವು ಒಂದು 5 ಪೆಂಡ್ರ ತುಂಬೇವಲ್ಲ ನಮಗೆ ಫೋಟೋ ವಿಡಿಯೋ ನಿಂತ. ಹೌದು, ಈ ಸೋಷಿಯಲ್ ಮೀಡಿಯಾ ಏನನ್ನೋದೇ ನನಗೆ ಗೊತ್ತಿಲ್ಲ. 2011 ನಂಗೆ ಅವಾಗೆ ಸಂತೋಷ ಟ್ಯಾಬ್ ಫೋನ್ ಕೊಡ್ಸಿದಾರೆ ನನಗೆ. ನಾನು ನಡೆಸಲಾರ ಫೋನ್ಗಳೇ ಎಲ್ಲ. ಮತ್ತೆ ಏನಂತಾರ, ನಾವು ಹೊಡಿಲಾರ ಫೋನ್ಗಳು ಭೀ ಇಲ್ಲ. ಆ್ಯಪಲ್ ಫೋನ್ ಹಿಡ್ಕೊಂಡು, ಒಪ್ಪೋ ಹಿಡ್ಕೊಂಡು, ಹಾನರ್ ಹಿಡ್ಕೊಂಡು ನಾ ಒಂದು 100-108 ಫೋನ್ಗಳು ಹೊಡೆದಿನ್ ಬಿ, ತಗೊಂಡಿನ್ ಬಿ, ಎಲ್ಲಾನು ಮಾಡಿನ. ಅಂದ್ರೆ ಸಂತೋಷನೇ ಕೊಡ್ಸ್ಯಾರ ಬಿಡು. ಇಲ್ಲ ಶ್ರೀ? ಫಸ್ಟ್ ಫೋನ್ 35,000 ರೂಪಾಯಿ ಫೋನ್ ಇದ್ದದ, ಟ್ಯಾಬ್ ಫೋನ್ ಇಲ್ಲ. ಬರೇ ಚಿಕ್ಕಿನ ಬರೇ ಫೋಟೋನೇ ತೆಗಿಯಕ್ಕೆ, ವಿಡಿಯೋನೇ ಮಾಡಕ್ಕೆ, ನಮ್ಮ ಫೋಟೋನೇ ತಪ್ಪಕ್ಕೆ ಬರೇನಾ. ಹೌದು,
ಸೊ ಅಷ್ಟೆಲ್ಲ ಕಾಣ್ ಮಾಡೋದ್ರ ಇದೀವ್ರಿ ನಾವು. ಕೆಲವೊಂದ್ ಜನ ಇವತ್ತಿನ ಪಿಚ್ಚಕ್ಕಂತ ಒಂದು ಫೋನ್ ತಗೊಂಡ್ ಕೈಸಿಂದ್ರ ಸ್ಟೇಟಸ್ದಾಗ ಹಾಕಿ ಶೋ ಆಫ್ ಮಾಡೋದು ನಮಗ್ ನೀಚ ತೋರಿಸ್ತಾರ. ಸೊ ಅಂತ ಬಚ್ಚಿಗಳಿಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನಾವೆಲ್ಲ ಮಾಡಿ ಮುಗಿಸ್ ಕುಂತೀವಿ. ಈಗ ಸಣ್ಣಗ್ ಬಡ್ದು ಕುಂತೀವಿಲ್ಲ, ಅವು ಬಿಟ್ಟಿದ್ದಕ್ಕೆ ಈಗ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಲತ್ತೀವಿ ಲೈಫ್ನಾಗ. ನಾವು ತಿರುಗ್ಲಾದ ಊರೇ ಅಲ್ಲ, ನಾವು ಉಳ್ಳಾದ ಊಟನೇ ಅಲ್ಲ, ನಾವು ಮಾಡ್ಲಾದ ಕಾಂಡಗಳೇ ಅಲ್ಲ. ಎಲ್ಲ ಮಾಡಿ ಮುಗಿಸ್ ರಿಲ್ಯಾಕ್ಸ್ ಆಗಿ ಕುಂತೀವಿ. ಮಾಡ್ಲಿ ಯಾರ್ಯಾರು ಎಷ್ಟೇ ಉಳಿತಾರೋ ಹುರ್ಕೊಲ್ಲಕ್ ನಂಗೆ ಅದರ ಟೆನ್ಷನ್ ಇದೆ. ಅಕ್ಕ ನೀನ್ ವಿಡಿಯೋ ತಗೊಂಡು ಅವ್ರು ಫೇಮಸ್ ಅಲ್ಲತ್ತ, ಏನ್ಯಾಕೆ ಮಾಡಲಕ್ ಪಾಪ. ಅವ್ರನ್ನು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಾರ, ಅವ್ರನ್ನು ನಮ್ಮ ಅಪ್ಪಗಿರೋ ಅಪ್ಪ ಹುಟ್ಟೋದಾರ ಹೊರ ಹೌದು ತಲಿಯಾಗಿ ಖರಾಬ್ ಮಾಡ್ಕೋಬೇಕು ಹೊಲ್ಬಿಡು. ಮತ್ತೆ ಹೇಳ್ದಂಗೆ ಹೆಚ್ಚಿಗೆ ನನ್ನ ಬಾಗಿನ ಮತ್ತೆ ಪ್ರವಚನಗಳು ಬರ್ತದ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಗೊತ್ತಾ, ಎಲ್ಲರೂ ನನ್ನ ಟಿಕ್ಟಾಕ್ನಾಗ ಯಾರು ಫಾಲೋವರ್ಸ್ ಇದ್ರು ಅವ್ರು ವಾಪಸ್ ಇದ್ರಾಗ ಬಂದಾರಂತ ನನ್ನ ಕಮೆಂಟ್ನಾಗ ಹೇಳಕತ್ತಿದ್ರು. ಅಕ್ಕ ನೀ ಅದ್ರಾಗ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ, ಈಗನು ಈಗ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಿ. ಅಣ್ಣ ನೀ ಮಕ್ಕಳು ಅಷ್ಟೇ ಹ್ಯಾಪಿ ಆಗಿದ್ದೀರಿ, ಎಂತ ಸಮಯ ಬಂದ್ರು ಜೊತೆ ಇದ್ದೀರಿ ಅಂತ ಹೇಳಕತ್ತೀರಿ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಹಾ, ನೀವು ಫ್ಯಾನ್ ಇದ್ದೀವ್ರಿ ಅಂತ. ನಾವೇನ್ ಫ್ಯಾನ್ ಕೂಲರ್ AC ಇಲ್ರಿ, ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಹೌದೇವು. ನಾವೆಲ್ಲ ಭಾರತಾಂಬೆ ತಾಯಿ ಮಕ್ಕಳಂತ ತಿಳ್ಕೊಂಡು ಬದಕ್ ಬಾಳಾಮ್ರಿ. ಯಾಕಂದ್ರೆ ಇರೋದು 4 ದಿನ ಜೀವನ ಅದ. ನಾವು ನಿಮ್ಮವ್ರು, ನೀವು ನಮ್ಮವ್ರು ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡ್ಲಕತ್ತೀವ್ರಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ, ನನ್ನವರು ತನ್ನವ್ರು ಅನ್ಕೊಂಡು ಬದಕ್ ಬಾಳಾಮಿ ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡಾಮಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವ್ರು ಚಂದ ಇಡ್ಲಿ.